ವೀಕ್ಷಕರ ನಮಸ್ಕಾರ. ಮೊನ್ನೆ ತಾನೇ ಒಂದು ವಿಡಿಯೋ ಮಾಡಿದ್ವಿ ಕಾಣೆಯಾಗಿದ್ದಾರೆ ಅಂತ. ಸೊ ನಮ್ಗೆ ಇವತ್ತು ಸಿಕ್ಕಿದ್ದಾರೆ. ಲೋಕೇಶ್ ಅವರು ಈ ದಿನ ಕಾಲ್ ಮಾಡಿದ್ರು. ಪಾಪ ಹುಡ್ಕೋದಿಕ್ಕೆ ಯಾರೆಲ್ಲ ನಮ್ಮ ಮುಖಾಂತರ ಹಾಗೂ ನಿಮ್ಮ ಸ್ವಯಂ ಪ್ರೇರಿತವಾಗಿ ಹುಡ್ಕೋಕೆ ಪ್ರಯತ್ನ ಮಾಡಿದ್ರೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳು. ಇವತ್ತು ನಮ್ಮ ವಿಡಿಯೋ ಮುಖಾಂತರ ಈ ಹುಡುಗ ನೋಡಿ ಇನ್ಫಾರ್ಮ್ ಮಾಡಿದ್ದಾನೆ. ಅದು ಯಾವ ತರ ಸಿಕ್ಕಿದ್ರು ಈ ಹುಡುಗ ಅನ್ನೋದನ್ನ ಲೋಕೇಶ್ ಮುಖಾಂತರ ಬಾಯಲ್ಲೇ ಕೇಳೋಣ ಬನ್ನಿ. ಲೋಕೇಶ್ ಅವ್ರೆ, ನಿಮ್ಗೆ ಯಾವ ತರ ಸಿಕ್ಕಿದ್ರು? ನಮಸ್ತೆ, ಲೋಕೇಶ್ ಅಂತ. ನಿನ್ನೆ ನನಗೆ ನೀವೇ ಕರೆ ಮಾಡ್ತೀರಾ, ಈ ತರ ಒಂದು ಹುಡುಗ ಬಂದು ನಮ್ ಚಾನಲ್ ನೋಡಿ ಬೂದಿಗೆರೆ ಕ್ರಾಸ್ ಕಡೆ ಇದಾನೆ ಅಂತ ಅಂದ್ಬಿಟ್ಟು, ಸರಿ ಅಂತ ಅಂದ್ಬಿಟ್ಟು ನಾನು ನಿಮ್ ಹೇಳಿದಂಗೆ ನಾವು ನಿನ್ನೆಲ್ಲ ಹುಡುಕ್ಲಾಡ್ತೀವಿ ಎಲ್ಲಿ ಸಿಗ್ಲಲ್ಲ. ಸೊ ಅದಾದ್ಮೇಲೆ ಏನ್ ಮಾಡ್ತೀವಿ, ಸರಿ ಲೋಕಲ್ ಅಲ್ಲಿ ತಿರ್ಗಿ ಇವತ್ತು ಬೆಳಗ್ಗೆ ಇವ್ರ ಅಣ್ಣನ ಒಂದು ಬೇರೆ ಅವರು ಸಂಬಂಧಿಕರು ಮನೇಲಿ ಬಿಟ್ಟಿದ್ದೆ, ಕರ್ಕೊಬರೋಣ ಅಂತ ಹೋಗ್ತಿದ್ದೆ. ನನ್ನ ಫ್ರೆಂಡ್ ಒಬ್ಬ ಕರೆ ಮಾಡ್ದ, ಇಲ್ಲೇ ಹೊಸಕೋಟೆ ಸರೌಂಡಿಂಗ್ಸ್ ಎಲ್ಲ ಇದ್ದಾನೆ, ನೀನ್ ಕಳ್ಸಿರೋ ಹುಡುಗ ಅದೇ ತರ ಇದ್ದಾನೆ ಅಂತ. ಸರಿ ಅಂತ ಮತ್ತೆ ನಾನು ನನ್ನ ತಮ್ಮ ಇಬ್ರು ಹುಡುಗೋದಕ್ಕೆ ಹೋದ್ರಿ, ಇಲ್ಲಿ ಕಾಣಲಿಲ್ಲ. ಅದಾದ್ಮೇಲೆ ಮತ್ತೆ ರಿಟರ್ನ್ ಬರಬೇಕಾದ್ರೆ ಒಂದು ಹೋಟ್ಲ್ ಹತ್ರ ಕೂತಿದ್ದಂತೆ, ಟೋಲ್ ಗೇಟ್ ಹತ್ರ. ಅಲ್ಲಿ ಕೂತಿದ್ದಾಗ ನಾನು ನನ್ನ ಫ್ರೆಂಡ್ ಮತ್ತೆ ಫೋನ್ ಮಾಡ್ದೆ, ಫೋಟೋ ಕಳಿಸ್ದೆ, ಈ ಹುಡುಗಾನೆ ಅಂತ. ಹೌದು ಈ ಹುಡುಗಾನೆ ಅಂತ. ಸರಿ ಊಟ ಮಾಡಬೇಕು ಅಂದಂತೆ, ಊಟ ಕೊಡಿಸ್ತೀರ ಬರ್ತೀನಿ ಅಂತ. ಸರಿ ಅಂತ ಅಲ್ಲಿಂದ ಬರೋಷ್ಟೊತ್ತಿಗೆ ನೋಡೋಷ್ಟೊತ್ತಿಗೆ ಅವನು ಅದೇ ಏನು ಹೊಡೆದು ಏನು ಗಾಯ ಅಂತದೇನು ಆಗಿರಲಿಲ್ಲ, ಒಳ್ಳೆ ಪರಿಸ್ಥಿತಿಯಲ್ಲೇ ಇದ್ದ. 5 ದಿನ ಆಗಿರೋದ್ರಿಂದ ನಿದ್ದೆ ಇಲ್ಲದೆ ಬಟ್ಟೆ ಇಲ್ಲದೆ ಸ್ವಲ್ಪ ಇದಾಗಿದ್ದ. ಊಟ ಮಾಡಿ ಮತ್ತೆ ನಾವು ಅಲ್ಲಿಂದ ಕರ್ಕೊಂಡ್ ಬಂದಿದ್ವಿ. ಓಕೆ, ಈಗ ಸೋಷಿಯಲ್ ಮೀಡಿಯಾ ಯಾವ ತರ ಹೆಲ್ಪ್ಫುಲ್ ಆಯ್ತು ನಿಮ್ಗೆ? ಏನನ್ಸುತ್ತೆ ಅದು? ನಾವು ಇಲ್ಲೇ ಇದ್ದು ಒಂದೇನಂದ್ರೆ ಸೋಷಿಯಲ್ ಮೀಡಿಯಾ ಫ್ರೆಂಡ್ ಸರ್ಕಲ್ ನಾವ್ ಇವತ್ತು ಮಿಸ್ ಆಗಿದ್ದು ಶೇರ್ ಮಾಡಿದ್ವಲ್ಲ, ನೀವು ಬಂದು ಇದರಲ್ಲಿ ವಿಡಿಯೋ ಮಾಡಿ ಮೂರ್ತಿ ಟಾಕ್ಸ್ ಕಡೆಯಿಂದ ಮತ್ತೆ ಈ ಹುಡುಗ ವಿಡಿಯೋ ನೋಡೋದು, ಆ ವಿಡಿಯೋ ಮುಖಾಂತರ ನಿಮ್ಗೆ ಹೇಳೋದು, ನೀವು ನನಗೆ ಹೇಳೋದು, ಇದೆಲ್ಲ ಒಂದು ಆಗ್ಬೇಕು ಅಂದ್ರೆ ಒಬ್ಬ ಮನುಷ್ಯನ್ ಬಾಯಿಂದ ಬಾಯಿ ಆಗಕ್ಕಾಗಲ್ಲ. ಸೋಷಿಯಲ್ ಮೀಡಿಯಾ ಒಳ್ಳೆ ಕಾಸ್ ಆಗಿದೆ ಅನ್ನೋದು ಇದೊಂದು ಉದಾಹರಣೆ ಹೇಳ್ಬೋದು. ದಯಮಾಡಿ ಮೂರ್ತಿ ಟಾಕ್ಸ್ ಈ ನಮ್ಗೆ ಈ ವಿಡಿಯೋ ಮಾಡಿಕೊಟ್ಟು ನಮ್ಗೊಂದು ಒಳ್ಳೆ ರೀತಿಯಲ್ಲಿ ಸಹಾಯ ಆಗಿದೆ. ಇದೇ ರೀತಿ ನನಗೆ ಸಪೋರ್ಟ್ ಮಾಡಿದಂತ ಅವನ್ನ ಹುಡುಕೋದಕ್ಕೆ ಬೇರೆ ನನ್ನ ಸ್ನೇಹಿತರಾಗಿರ್ಬೋದು, ಸೋಷಿಯಲ್ ವರ್ಕ್ ಮಾಡ್ಬೇಕಂತ ಪ್ರತಿಯೊಂದು ಯಾರು ಹುಡುಗರು ಆಗಿರ್ಬೋದು, ಯುವಕರಾಗಿರ್ಬೋದು, ದೊಡ್ಡವರಾಗಿರ್ಬೋದು, ನಾನು ಶೇರ್ ಮಾಡಿದಾಗ ನಾನು ಸಹ ನೋಡ್ತೀನಿ ಅಂತ ಪ್ರಯತ್ನ ಪಟ್ಟವರಾಗಿರ್ಬೋದು, ಹಾಗೂ ಪೊಲೀಸ್ ಸಿಬ್ಬಂದಿ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಈ ಮುಖಾಂತರ ನಾನು ಕೃತಜ್ಞತೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ವೀಕ್ಷಕರೇ, ಅವತ್ತು ಏನಾಯ್ತಂದ್ರೆ ಮೊನ್ನೆ ಈತ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಮ್ ವಿಡಿಯೋ ಸದಾ ನೋಡ್ತಾ ಇರ್ತಾನೆ, ನಮ್ಮ ಮನೆ ಪಕ್ಕದವನೇ. ಅದಿನ ಒಂದು ಶಾರ್ಟ್ ವಿಡಿಯೋ ಹಾಕಿದ್ವಿ, ಆ ಹುಡುಗನ್ ನೋಡಿದ್ದೆ ಅಂತ. ಅದೇ ದಿನ ಮಧ್ಯಾಹ್ನ ಸ್ಕೂಲಿಂದ ವಾಪಸ್ ಬರ್ಬೇಕಾದ್ರೆ ನನಗೆ ಹೇಳ್ತಾನೆ, ನಮ್ಮ ಮನೆಗೆ ಬಂದು ಹೇಳ್ತಾನೆ, ಇಲ್ಲ ಹುಡುಗನ್ ನೋಡಿದೀನಿ ನಾನು ಅಂತ. ಅವನ್ ಮುಖಾಂತರನೇ ಕೇಳೋಣ ಬನ್ನಿ. ನಿನ್ಗೆ ಯಾವಾಗ ನೋಡಿದೇನೋ, ಯಾವ ತರ ಅನ್ನಿಸ್ತು ನಿನ್ಗೆ, ಹೆಂಗ್ ಕಂಡಿಡ್ದೆ? ನಾನು ಬಸ್ ಇಳಿತಾರಲ್ಲಿ ಸ್ಟಾಪ್ ಹತ್ರ ನನ್ ಮುಂದೆ ಕೂತಿದ್ದೆ, ಅವ್ರ ಹಿಂಗ್ ನಡ್ಕೊಂಡ್ ಬರ್ತಾ ಇದ್ರು. ನಿಮ್ಗೆ ಹೆಂಗ್ ಗೊತ್ತಾಯ್ತು ಹುಡುಗ ಮಿಸ್ ಆಗಿದ್ದಾನೆ? ಅವರು ನಾನು ನೆನ್ನೆ ನೈಟ್ ಶಾರ್ಟ್ಸ್ ನೋಡ್ದೆ, ಅವ್ರು ಮಿಸ್ ಆಗಿದಾರೆ ಅಂತ ಗೊತ್ತಾಯ್ತು. ವ್ಯಾನಿಂದ ಬರೋವಾಗ ನಮ್ ಚಾನಲ್ ನೋಡ್ದೆ. ಗುಡ್. ಸೊ ಇದೇ ತರ ವೀಕ್ಷಕರೇ, ಯಾರೇ ಎಲ್ಲೇ ಯಾವುದೇ ಚಾನಲ್ ಆಗಿರ್ಲಿ, ಹ್ಯಾಪಿ ಅಂತ ಹೇಳ್ತಾ ಇದಾರೆ, ಖುಷಿ ಅಂತ ಹೇಳ್ತಾ ಇದಾರೆ. ನಮ್ಗೆ ಇದಕ್ಕಿಂತ ಇನ್ನೊಂದು ಸೌಭಾಗ್ಯ ಬೇಡ. ಮೂರ್ತಿ ಟಾಕ್ಸ್ ಕಡೆಯಿಂದ ನನಗಂತೂ ತುಂಬಾ ಖುಷಿಯಾಗಿದೆ. ಇಲ್ಲ, ಅವರು ನಮಸ್ಕಾರ ಮಾಡೋದು ನಮ್ಗೆ ಬೇಡ, ದಯವಿಟ್ಟು ಕನ್ನಡಿಗರು ಇದೇ ತರ ನೋಡಿ. ಒಬ್ಬ ಸಣ್ಣ ಹುಡುಗ ಯಾವ ತರ ಸೇವೆ ಮಾಡಿದ್ದಾನೆ ಅಂತ. ನಿಮ್ ಹೆಸರು ಯಾವ ಊರು ಅಪ್ಪ? ನೀನು ಹೆಸರೇನು? ಅಭಯ್ ಅಂತ. ಇಲ್ಲಿ KR ಪುರಂ ನೋಡಿ, KR ಪುರಂ ಅಭಯ್ ಇವತ್ತು ಅವ್ರ ಮನೆಗೆ ಒಂದು ಅಭಯ ಹಸ್ತ ಕೊಟ್ಟಿದ್ದಾನೆ, ಮನೆಗೆ ಒಂದು ನಗು ತಂದ್ಕೊಟ್ಟಿದ್ದಾನೆ ಮತ್ತೆ ಅಂತ ಹೇಳ್ತಾ, ಈತನಿಗೂ ಒಂದು ಥ್ಯಾಂಕ್ಸ್ ಹೇಳ್ತಾ, ಅವ್ರ ಮನೆಯವ್ರಿಗೂ ಒಂದು ಧನ್ಯವಾದಗಳು ಹೇಳ್ತಾ, ಎಲ್ಲರಿಗೂ ಸಪೋರ್ಟ್ ಮಾಡಿದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು ಅಂತ. ಮೂರ್ತಿ ಟಾಕ್ಸ್ ನಾವು 1 ವರ್ಷ ಆಯ್ತು ಸ್ಟಾರ್ಟ್ ಮಾಡಿ, ಸಾರ್ಥಕ ಆಯ್ತು ಅಂತ ನನಗೂ ಹೆಮ್ಮೆ ಆಗ್ತಾ ಇದೆ, ಖುಷಿ ಆಗ್ತಾ ಇದೆ ಈ ಮೂಲಕ. ಹಾಗೂ ಸಿಕ್ಕಿದ್ದಾನೆ ಅಂತ ಈ ವಿಡಿಯೋ ಮೂಲಕ ಹೇಳ್ತಾ ಇದೀವಿ. ಕಮೆಂಟ್ ಬಾಕ್ಸ್ ಅಲ್ಲೂ ಕೂಡ ಹಾಕಿರ್ತೀವಿ. ಥ್ಯಾಂಕ್ ಯು. ಇದೇ ತರ ನೀವು ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮಲ್ಲೂ ಕೂಡ ಇದೇ ತರ ಏನಾದ್ರು ಆಗ್ತಾ ಇದ್ರೆ, ಬೇರೆ ವಿಡಿಯೋ ಬೇರೆ ಚಾನಲ್ ನೋಡಿದ್ರು ಕೂಡ ಹುಡುಕಿ ಒಂದು ಪ್ರಯತ್ನ ಮಾಡಿ, ಅಟ್ಲೀಸ್ಟ್ ಶೇರ್ ಮಾಡಿ, ಇನ್ನೊಬ್ರು ಈ ತರ ನೋಡಿ ಹೆಲ್ಪ್ ಆಗ್ಲಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ನಮ್ಮ ಮಾತನ್ನ ಮುಗಿಸ್ತಾ ಇದೀವಿ. ಇನ್ನೇನಾದ್ರು ಇದ್ರೆ ಹೇಳ್ತೀರಾ? ಇಲ್ಲ ಸರ್, ಅದೇ ಈ ತರ ಈ ರೀತಿ ಮಕ್ಕಳನ್ನ ನನ್ಗೊಂದು ಸಜೆಷನ್ ಏನಂದ್ರೆ, ಈ ರೀತಿ ಬುದ್ಧಿಮಾನ್ಯ ಮಕ್ಕಳಾಗಿರ್ಬೋದು ಅಥವಾ ಮಾತು ಕಿವಿ ಕೇಳ್ತಾ ಇರ್ತಕ್ಕಂಥ ಮಕ್ಕಳು ನಿಮ್ಮಲ್ಲಿ ಯಾರಾದ್ರೂ ಇದ್ರೆ, ಮೊದಲನೇದಾಗಿ ಏನ್ ಮಾಡಿ ಅಂದ್ರೆ, ಅವ್ರಿಗೆ ನೀವು ನಂಬರ್ ಕೊಡೋಂಥದ್ದು, ಇನ್ನೊಂದು ಬಟ್ಟೆ ಕೊಡೋಂಥ ಅಂತದಲ್ಲ, ಅವ್ರ ಮನೆಯವರು ಅವ್ರ ಕೈ ಮೇಲೆ ನಿಮ್ಮ ಮನೆಯವ್ರದ್ದು ಯಾರ್ದಾದ್ರೂ ಒಂದು ಮೊಬೈಲ್ ನಂಬರ್ ಅನ್ನ ಹಾಕ್ಸಿ ಅಥವಾ ಟ್ಯಾಟೂ ಹಾಕ್ಸಿ. ಈ ಮುಖಾಂತರ ಏನಂದ್ರೆ, ಎಲ್ಲೋ ಒಂದ್ ಹತ್ರ ಮಿಸ್ ಆದ್ರೆ ಕೊನೆ ಪಕ್ಷ ಅವ್ನ ಮೈ ಮೇಲೆ ಬಟ್ಟೆ ಇಲ್ಲ ಅಂದ್ರೆ ದೇಹದ ಮೇಲೆ ಒಂದು ಏನೋ ಒಂದು ಚುಕ್ಕೆ ಇದ್ದಾಗ ಯಾರೋ ಒಬ್ರು 10 ಜನದಲ್ಲಿ ಯಾರೋ ಒಬ್ರು ಆ ನಂಬರ್ ನೋಡಿ ಕರೆ ಮಾಡಿ ನಿಮಗೆ ಸಿಗುವಂತ ಅವಕಾಶ ಇದೆ. ಇದು ಕೂಡ ನನಗೆ ಒಬ್ರು ಸಜೆಷನ್ ಮಾಡಿದ್ದು. ಈಗ ನಾನೇ ಈ ಹುಡುಗನು ಕೂಡ ಇವತ್ತು ನಾನು ಇದನ್ನ ಹಾಕ್ಸ್ತೀನಿ. ನಿಮ್ಮಲ್ಲಿ ಯಾರಾದ್ರೂ ಈ ತರ ಇದ್ರೆ ಈ ಒಂದು ಪಾಯಿಂಟ್ ನಿಮಗೂ ಹೆಲ್ಪ್ಫುಲ್ ಆಗುತ್ತೆ. ಕೈಯಲ್ಲಾಗಿರ್ಬೋದು, ಎಲ್ಲೋ ಒಂದ್ ಹತ್ರ ಅವನಿಗೆ ಅಚ್ಚೆ ಅನ್ನೋದು ಮೊಬೈಲ್ ನಂಬರ್ ಅನ್ನು ಹಾಕ್ಸಿದ್ರೆ ಆ ನಮ್ಮ ಮೊಬೈಲ್ ನಂಬರ್ ನೋಡಿ ಯಾರಾದ್ರೂ ನಿಮ್ಗೆ ಕರೆ ಮಾಡ್ಬೋದು ತಪ್ಪಿಸ್ಕೊಂಡಲ್ಲಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ಉಪಾಯನೇ ಹೇಳಿದ್ದಾರೆ ಲೋಕೇಶ್ ಅವರು. ಈ ಮೂಲಕ ಇಷ್ಟನ್ನ ಹೇಳಕ್ಕೆ ಇಷ್ಟಪಡ್ತಾ ಈ ಮಾಹಿತಿನ, ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು.